ಸೊ ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ನೀವು ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡ್ಬೋದಾ ಇಲ್ಲ ನೀವು ಎಷ್ಟು ವೀಡಿಯೋಸ್ನ ಪೋಸ್ಟ್ ಮಾಡ್ಬೋದು, ಡೈಲಿ ಒಂದಿಲ್ಲ ಎರಡು ವೀಡಿಯೋನ ಪೋಸ್ಟ್ ಮಾಡ್ಬೋದಾ, ಇಲ್ಲ ವೀಕ್ಲಿ ಪೋಸ್ಟ್ ಮಾಡಬೇಕಾ, ಇಲ್ಲ ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡಿದರೆ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ. ಸೊ ಬನ್ನಿ, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಅಂದ್ಕೊಳ್ಳಿ, ಈಗ ನೀವು ಡೈಲಿ ವೀಡಿಯೋಸ್ ಪೋಸ್ಟ್ ಮಾಡೋದ್ರಿಂದ ನಿಮಗೆ ಏನೇನು ಪ್ರಯೋಜನ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಡೈಲಿ ವೀಡಿಯೋ ಪೋಸ್ಟ್ ಮಾಡೋದ್ರಿಂದ ನಿಮಗೆ ನಿಮ್ಮ ಸ್ಕಿಲ್ ಏನಿರುತ್ತೆ, ಎಡಿಟಿಂಗ್ ಸ್ಕಿಲ್ಲು ಆ್ಯಂಡ್ ಕ್ಯಾಮ್ರಾ ನೀವು ಯಾವ ಥರ ಇಟ್ಟಿರ್ತೀರ ಅದರ್ ಸ್ಕಿಲ್ಲು, ಲೈಟಿಂಗ್ ಸ್ಕಿಲ್ಲು, ಇವೆಲ್ಲ ಸ್ಕಿಲ್ ನಿಮ್ಮದು ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನೀವು ಏನು ಮಾಡಬೇಕು, ಡೈಲಿ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಬೇಕು. ಓಕೆನಾ? ಡೈಲಿ ವೀಡಿಯೋಸ್ ಪೋಸ್ಟ್ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಡೈಲಿ ನೀವು ಏನಾದರೂ ಒಂದು ಕಲಿಬೋದು, ತುಂಬ ಆಪ್ಷನ್ಸ್ ಇದೆ ನಿಮಗೆ ಡೈಲಿ ವೀಡಿಯೋಸ್ ಮಾಡೋದ್ರಿಂದ ನಿಮ್ಮದೇ ಬೆನಿಫಿಟ್ಸು. ಸೊ ಏನು ಮಾಡ್ತೀರಾ, ಸೊ ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡಿ. ಓಕೆ, ಇನ್ನೊಂದು ಬೆನಿಫಿಟ್ ಏನಂದರೆ, ನಾವು ಡೈಲಿ ವೀಡಿಯೋಸ್ನ ಪೋಸ್ಟ್ ಮಾಡೋದ್ರಿಂದ ನಮ್ಮದು ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಬೇಗ ಸಬ್ಸ್ಕ್ರೈಬರ್ಸ್ ಗೇನ್ ಆಗ್ತಾರೆ. ಸೊ 1 ಇಯರ್ ನಮಗೆ ಟೈಮ್ ಕೊಟ್ಟಿರ್ತಾರಲ್ಲ, ಇಷ್ಟು ದಿನದಲ್ಲಿ ಇಷ್ಟು ಸಬ್ಸ್ಕ್ರೈಬ್ ಮಾಡಬೇಕು, ಇಷ್ಟು ದಿನದಲ್ಲಿ ಇಷ್ಟು ವಾಚ್ ಟೈಮನ್ನ ಕಂಪ್ಲೀಟ್ ಮಾಡಬೇಕಂತ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ವೀಡಿಯೋಸ್ನ ಏನಾದರೂ ಪೋಸ್ಟ್ ಮಾಡ್ತಿದ್ರೆ, ಇಲ್ಲ ಡೈಲಿ ವೀಡಿಯೋಸ್ ಪೋಸ್ಟ್ ಮಾಡ್ತಾಯಿದ್ರೆ ನಿಮ್ಮದು ಬೇಗ ಏನಾಗುತ್ತೆ, ಸಬ್ಸ್ಕ್ರೈಬರ್ ಬೇಸ್ಗೆ ಏನಾಗುತ್ತೆ ಆ್ಯಂಡ್ ಏನು ನಿಮ್ಮದು ವಾಚ್ ಟೈಮ್ ಇರುತ್ತೆ ಅದು ಕಂಪ್ಲೀಟ್ ಆಗುತ್ತೆ, ಬೇಗ ನಿಮ್ಮದು ಮಾನಿಟೈಸೇಷನ್ ಆಗುತ್ತೆ, ನೀವು ಬೇಗನೆ ಅರ್ನಿಂಗ್ ಮಾಡೋಕ್ಕೆ ಸ್ಟಾರ್ಟ್ನ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ ಗೈಸ್, ನಮ್ಮದು ಅದು ಬಂದುಬಿಟ್ಟು ಪ್ರಯೋಜನ ಆಗಲ್ಲ ಡೈಲಿ ವೀಡಿಯೋಸ್ ಮಾಡೋದ್ರಿಂದ. ಡೈಲಿ ವೀಡಿಯೋಸ್ ಅಂದರೆ ನೀವು ಒಂದಿನ ಬಿಟ್ಟು ಒಂದಿನ ನೀವು ವೀಡಿಯೋನ ಪೋಸ್ಟ್ ಮಾಡ್ಬೋದು, ಬಟ್ ನಮಗೆ ಒಂದು ಐಡಿಯಾ ಇರಲ್ಲ. ಅಂದರೆ ನಾವು ಕಾಂಟೆಂಟು ನಮ್ಮದು ನೀಚ್ ಏನಿರುತ್ತೆ, ಕಾಂಟೆಂಟ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡೋದ್ರಲ್ಲಿ ತುಂಬ ಕನ್ಫ್ಯೂಷನಲ್ಲಿ ಇರ್ತೀವಿ. ನಮಗೆ ಯಾವ ಕಾಂಟೆಂಟ್ನ ಸೆಲೆಕ್ಟ್ ಮಾಡಬೇಕಂತ ಗೊತ್ತಾಗಲ್ಲ. ಸೊ ನಾವು ಯಾವುದಾದ್ರೂ ಒಂದು 100 ಐಡಿಯಾಸ್ನ ಮೈಂಡಲ್ಲಿ ಇಟ್ಕೊಂಡು ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ, ಒಂದು ಕಾಂಟೆಂಟ್ನ ಸ್ಟಾರ್ಟ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಸೊ ನಾವೇನು ಮಾಡ್ತೀವಿ, ಸಮಯ ಬರ್ತಾ ಅದು ಐಡಿಯಾಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟು ನೀವು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನೆಕ್ಸ್ಟು ನಾವು ಯಾವ ವೀಡಿಯೋ ಮಾಡೋದು, ಏನು ಟಾಪಿಕ್ ಬಗ್ಗೆ ವೀಡಿಯೋ ಮಾಡೋದು. ಸೊ ಅದಕ್ಕೆ ಫಸ್ಟೇ ನೀವು ಎಲ್ಲ ಪ್ರಿಪರೇಷನ್ನ ಮಾಡಿಟ್ಕೊಳ್ಳಿ. ನೀವು ಯಾವ ಕಾಂಟೆಂಟಲ್ಲಿ ನಿಮಗೆ ಅನ್ಲಿಮಿಟೆಡ್ ಆಗಿ ವೀಡಿಯೋಸ್ ಇದ್ದಾವೆ, ಇಲ್ಲ ನಿಮ್ಮ ಮೈಂಡಲ್ಲಿ ಅನ್ಲಿಮಿಟೆಡ್ ಆಗಿ ವೀಡಿಯೋಸ್ ಏನಿದೆ ಆ ಥರ ಕಾಂಟೆಂಟ್ನ ಸೆಲೆಕ್ಟ್ ಮಾಡಿ. ತುಂಬ ಜನ ಇದೇ ತಪ್ಪು ಮಾಡೋದು, ನೀಚನ್ನ ಹುಡ್ಕೋಕ್ಕಾಗಲ್ಲ, ಅವರು ನೀಚನ್ನ ಈ ಕಾಂಟೆಂಟ್ನ ಹುಡ್ಕಲ್ಲ, ಯಾವ ಕಾಂಟೆಂಟ್ ಬೇಕು ಆ ಕಾಂಟೆಂಟಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವರು ಮುಂದೆ ಹೋಗ್ತಾ ಏನಾಗುತ್ತೆ, ಆ ಕಾಂಟೆಂಟ್ಗಳು ಕಮ್ಮಿ ಆಗ್ತಾ ಬರುತ್ತೆ. ಸೊ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಥಿಂಕ್ ಮಾಡ್ತಾರೆ ಯಾವ ಕಾಂಟೆಂಟಲ್ಲಿ ನಾವು ವರ್ಕ್ ಮಾಡೋದು, ಏನು ಮಾಡೋದು ವೀಡಿಯೋ ಅಂತ ಥಿಂಕಿಂಗ್ ಬಂದುಬಿಡ್ತಾರೆ. ಸೊ ಫಸ್ಟೇ ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಫಸ್ಟೇ ನಿಮ್ಮ ಮೈಂಡಲ್ಲಿ ಈ ಕಾಂಟೆಂಟಲ್ಲಿ ಅನ್ಲಿಮಿಟೆಡ್ ಕಾಂಟೆಂಟ್ಸ್ ಇದೆ, ಇದರಲ್ಲಿ ನನಗೆ ಒಂದಲ್ಲ ಒಂದು ಐಡಿಯಾಸ್ ಬರ್ತಾ ಇದೆ, ಈ ಕಾಂಟೆಂಟಲ್ಲಿ ನಾನು ವರ್ಕ್ ಮಾಡಬೇಕಂತ ಫಸ್ಟೇ ಕ್ಯಾಟಗಿರಿನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಏನು ಮಾಡಿ, ನೀವು ವೀಡಿಯೋಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ ಗಾಯ್ಸ್, ತುಂಬ ಕೈ ನೋವ್ತಾ ಇದೆ ಮುಂದೆ ಕಡೆ ಇಟ್ಕೊಂಡು, ಸೊ ಹಾಗಾಗಿ ಸೊ ಈ ಕಾಂಟೆಂಟಲ್ಲಿ ವರ್ಕ್ ಮಾಡಬೇಕು. ಅದಕ್ಕೆ ನೀವೇನು ಮಾಡಿ, ಫಸ್ಟೇ ಎಲ್ಲ ಕಾಂಟೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಕಾಂಟೆಂಟ್ಸ್ಗಳದ್ದು ಏನಾಗುತ್ತೆ, ಕಮ್ಮಿ ಆಗೋಲ್ಲ. ಫಸ್ಟೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಮೈಂಡಲ್ಲಿ ಇಟ್ಕೊಳ್ಳಿ. ಓಕೆನಾ? ಯಾವುದು ಬೇಕು ಆ ಕಾಂಟೆಂಟ್ನ ಸೆಲೆಕ್ಟ್ ಮಾಡಬೇಡಿ, ಯಾವುದು ಅನ್ಲಿಮಿಟೆಡ್ ಆಗಿದೆ ಆ್ಯಂಡ್ ನಿಮಗೆ ಯಾವುದು ಮೈಂಡಿಗೆ ಬೇಗ ಬರುತ್ತೆ, ನಾನು ಲೈಫ್ ಟೈಮ್ ವೀಡಿಯೋಸ್ನ ಮಾಡ್ಬೋದು ಅನ್ನೋ ಥರ ಕಾಂಟೆಂಟ್ನ ಸೆಲೆಕ್ಟ್ ಮಾಡಿಬಿಟ್ಟು ನೀವೇನು ಮಾಡಿ, ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ ಗೈಸ್? ಆ್ಯಂಡ್ ನಿಮಗೆ ಕಾಂಟೆಂಟ್ಗಳದ್ದು ಕಮ್ಮಿ ಏನಾಗಲ್ಲ. ಆ್ಯಂಡ್ ಡೇ ನೀವು ಏನು ವೀಡಿಯೋಸ್ ಮಾಡ್ತೀರಾ ಅದರಿಂದ ನಿಮಗೆ ತುಂಬ ಪ್ರಯೋಜನ ಇದೆ. ಒಂದು ಮಾನಿಟೈಸೇಷನ್ ಆಗುತ್ತೆ, ಇನ್ನೊಂದು ನಿಮ್ಮ ಸ್ಕಿಲ್ಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಎಡಿಟಿಂಗ್ದು ನಾಲೆಜ್ ಬರುತ್ತೆ, ತುಂಬ ಯೂಟ್ಯೂಬ್ ನಾಲೆಜ್ ಎಲ್ಲ ಸಿಗುತ್ತೆ ಡೈಲಿ ವೀಡಿಯೋ ಪೋಸ್ಟ್ ಮಾಡೋದ್ರಿಂದ. ಏನು ಪ್ರಾಬ್ಲಮ್ ಆಗಲ್ಲ, ಡೈಲಿ ವೀಡಿಯೋಸ್ನ ನೀವು ಪೋಸ್ಟ್ ಮಾಡ್ಬೋದು, ಬಟ್ ಒಂದಿನ ಬಿಟ್ಟು ಒಂದಿನನೂ ಪೋಸ್ಟ್ ಮಾಡ್ಬೋದು, 1 ವೀಕಲ್ಲಿ 3 ಡೇಸು ಪೋಸ್ಟ್ ಮಾಡ್ಬೋದು. ನೀವು ಇದರಲ್ಲಿ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಸೊ ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.